ಎಲ್ರಿಗೂ ನಮಸ್ಕಾರ. ಇವತ್ತು ಯುಗಾದಿ ಹಬ್ಬಕ್ಕೆ ಹೋಳಿಗೆ ಜೊತೆ ಏನಾದರೂ ಒಂದು ಕರೆದಿದ್ದು ಮಾಡ್ತೀವಲ್ಲ, ಅದಕ್ಕೋಸ್ಕರ ನಾನು ಒಂದು ರವೆ ಬೋಂಡ ಅಂತ ಮಾಡ್ತಾಯಿದ್ದೀನಿ. ತುಂಬ ಗರ್ಗರಿಯಾಗಿರುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಪಾತ್ರೆಗೆ 1 ಕಪ್ನಷ್ಟು ಉಪ್ಪಿಟ್ಟಿನ ರವೆ ಹಾಕ್ಕೊಂಡು 3/4 ಕಪ್ನಷ್ಟು ಮೊಸರನ್ನು ಹಾಕ್ಕೋತಾ ಇದ್ದೀನಿ. ಎರಡನ್ನೂ ಚೆನ್ನಾಗಿ ಕಂಬೈನ್ ಮಾಡ್ಕೊಳ್ಳೋಣ, ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ನೀರನ್ನು ಸಹ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ನೀರಾಗಿ ಇದನ್ನು ಕಲಿಸ್ಕೊಂಡು ಇಟ್ಕೋಬೇಕು. ಈಗ ಸಂಪೂರ್ಣವಾಗಿ ಕಲಸಿದ್ದು ಆಗಿದೆ. ಈ ಹದದಲ್ಲಿ ಇದ್ದರೆ ಸಾಕು, ತುಂಬ ನೀರಾಗಿ ಬೇಡ. ಈಗ ಚೆನ್ನಾಗಿ ಕಲಿಸ್ಕೊಂಡು ಇದನ್ನು ಮುಚ್ಚಿ ಒಂದು 10 ರಿಂದ 15 ನಿಮಿಷ ನೆನೆಯೋಕ್ಕೆ ಬಿಡೋಣ. ಈಗ ಚೆನ್ನಾಗಿ ನೆಂದಿದೆ. ಜೊತೆಗೆ ನಾವು ಹಾಕಿದ್ದ ಮೊಸರು ಸಂಪೂರ್ಣವಾಗಿ ಹೀರ್ಕೊಂಡಿದೆ, ರವೆ ಮೆತ್ತಗಾಗಿದೆ. ಈ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ. ಇದಕ್ಕೆ ಶುಂಠಿ, ಹಸಿಮೆಣಸಿನ್ಕಾಯಿ, ನಿಮಗೆ ಯಾವ ತರಕಾರಿ ಬೇಕಾದರೂ ಹಾಕ್ಕೋಬೋದು. ಕ್ಯಾಪ್ಸಿಕಮ್ಮು, ನಾನಿಲ್ಲಿ ಕಾಲಿಫ್ಲವರ್ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಜೀರಿಗೆನ ಹಾಕ್ಕೋತಾ ಇದ್ದೀನಿ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀರು ಹಾಕಬಾರ್ದು, ಈ ಕನ್ಸಿಸ್ಟೆನ್ಸಿನಲ್ಲೇ ಇರಬೇಕು. ಒಂದು ಸಲ ನೋಡ್ಕೋಬೇಕು ಕರೆಕ್ಟಾಗಿ ನಾವು ಒಂದು ಬೋಂಡ ಮಾಡೋ ರೀತಿಗೆ ಇದೆಯಾ ಅಂತ. ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೋತಾ ಇದ್ದೀನಿ. ನಿಮಗೆ ಬೇರೆ ಯಾವುದಾದ್ರೂ ಸೊಪ್ಪು ಇಷ್ಟ ಇದ್ದಲ್ಲಿ ಅದನ್ನು ಕೂಡ ಹಾಕ್ಕೋಬೋದು. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ. ತುಂಬ ಗಟ್ಟಿಯಾಯಿತು ಅಂತಂದರೆ 1 ಅಥವಾ 2 ಸ್ಪೂನಷ್ಟು ನೀರನ್ನು ಹಾಕ್ಕೋಬೋದು. ಈಗ ಕೊನೆಯದಾಗಿ ಕರಿಬೇವಿನ ಸೊಪ್ಪನ್ನ ಹಾಕ್ಕೊಂಡು ಅರ್ಧ ಟೀ ಸ್ಪೂನಷ್ಟು ಅಡುಗೆ ಸೋಡಾನ ಹಾಕ್ಕೋತಾ ಇದ್ದೀನಿ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಗುರವಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗಾಗಲೇ ಎಣ್ಣೆ ಕಾಯಕ್ಕೆ ಇಟ್ಟಿದ್ದು ಅದರಲ್ಲಿ ಈ ಬೋಂಡನ ಕರಿಯೋಣ. ನಿಮಗೆ ಯಾವ ಸೈಜಿನ ಬೋಂಡ ಬೇಕೋ ಅಷ್ಟು ಹಿಟ್ಟನ್ನು ತಗೊಂಡು ಕಾದಿರೋ ಎಣ್ಣೆಗೆ ಹಾಕ್ಕೋತಾ ಹೋಗೋದು. ಈ ಥರ ಹಗುರವಾಗಿ ತಗೊಂಡು ಹಾಕ್ಕೊಂಡಿದ್ದೀನಿ. ಮೀಡಿಯಮ್ ಉರಿನಲ್ಲಿ ಕರಿಬೇಕು. ಎಲ್ಲ ಬದಿಯಿಂದನೂ ಚೆನ್ನಾಗಿ ಆಗಬೇಕು, ಒಳಗಡೆ ಕೂಡ ಚೆನ್ನಾಗಿ ಬೇಯಬೇಕು. ಈಗ ತಿರುಗಿಸಿ ಹಾಕ್ಕೋತಾ ಇದ್ದೀನಿ. ಕಲರ್ ಚೇಂಜ್ ಆಗುತ್ತೆ, ಗರ್ಗರಿಯಾಗಿ ಆಗುತ್ತೆ, ತುಂಬ ರುಚಿಯಾಗಿರುತ್ತೆ. ಕಡಿಮೆ ಪದಾರ್ಥ ನೀವು ಹಾಕಿದ್ರೂ ಅಷ್ಟೇ ರುಚಿಯಾಗಿರುತ್ತೆ. ಒಂದು ಸಲ ಮಾಡಿ ನೋಡಿ. ಈ ಹಬ್ಬಕ್ಕೆ ಹೋಳಿಗೆ ಜೊತೆ ಒಳ್ಳೆ ಕಾಂಬಿನೇಷನ್ನು. ಈಗ ಆಗಿದೆ ಇದು. ಇದನ್ನು ತೆಕ್ಕೋತಾ ಇದ್ದೀನಿ. ತುಂಬ ಗರ್ಗರಿಯಾಗಿ ಆಗಿರೋ ಅಂಥದ್ದು. ಒಂದು ಸಲ ಮಾಡಿ ನೋಡಿ. ಈ ಹಬ್ಬಕ್ಕೆ ಒಂದು ಹಬ್ಬದ ಊಟಕ್ಕೆ ಒಳ್ಳೆ ಕಾಂಬಿನೇಷನ್ ಕೂಡ ಆಗುತ್ತೆ ಇದು. ಈಗ ಎಲ್ಲವನ್ನು ತೆಕ್ಕೊಂಡಿದ್ದೀನಿ. ನೋಡೋಣ. ಈಗ ನೋಡಿ, ಹೊರಪದರ ತುಂಬ ಗರ್ಗರಿಯಾಗಿ ಒಳಗಡೆ ಸಾಫ್ಟಾಗಿ ಇರೋ ಅಂಥದ್ದು. ಇನ್ನು ಮುಂದಿಂದು ಹೋಳಿಗೆ ಜೊತೆಗೆ ಒಂದು ಆಂಬೋಡೆ ಮಾಡ್ತಾರೆ. ಈ ಆಂಬೋಡೆನಲ್ಲಿ ಒಂದು ವಿಶೇಷ ಅಂತಂದರೆ ಸಬ್ಬಕ್ಕಿ ಬಳಸಿದ್ದೀನಿ. ಇದು ಕೂಡ ತುಂಬ ರುಚಿಯಾಗಿ, ಹೊರಗಡೆಯಿಂದ ಕ್ರಿಸ್ಪಾಗಿ ಒಳಗಡೆಯಿಂದ ಸಾಫ್ಟಾಗಿ ಹಗುರವಾಗಿ ಇರೋವಂಥದ್ದು. 1 ಕಪ್ನಷ್ಟು ಸಬ್ಬಕ್ಕಿನ ಸುಮಾರು ಸಲ ತೊಳ್ಕೊಂಡು 1 ಕಪ್ಗೆ 1 ಕಪ್ನಷ್ಟು ನೀರನ್ನು ಹಾಕ್ಕೊಂಡು 2 ಗಂಟೆ ಕಾಲ ಚೆನ್ನಾಗಿ ನೆನೆಸ್ಕೋಬೇಕು. ನೆನೆದೇ ಹೋದರೆ ಹಲ್ಲಿಗೆ ಅದು ಕಚ್ಚತ್ತೆ. ಹಾಗಾಗಿ ಇದು ಚೆನ್ನಾಗಿ ನೆಂದಿದೆ. ನೀರು ಒಂಚೂರು ಇರ್ಕೂಡ್ದು. ಅರ್ಧ ಕಪ್ನಷ್ಟು ಕಡಲೆಬೇಳೆನ ಚೆನ್ನಾಗಿ ತೊಳೆದು 2 ಗಂಟೆ ಕಾಲ ನೆನೆ ಹಾಕ್ಕೊಂಡಿದ್ದೀನಿ. ಇದರಲ್ಲೂ ಕೂಡ ನೀರು ಇರಬಾರ್ದು. ಹಾಗಾಗಿ ತೂತು ಪಾತ್ರೆಗೆ ಹಾಕ್ಕೊಂಡು ಇಟ್ಟಿದ್ದೀನಿ. ಈಗ ಮೊದಲನೇದಾಗಿ ಮಿಕ್ಸಿ ಜಾರ್ಗೆ ಶುಂಠಿ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಪ್ರಮಾಣದಲ್ಲಿ ಕಡಲೆಬೇಳೆ ತೊಗೊಂಡು ರುಬ್ಕೋತಾ ಇದ್ದೀನಿ. ನೀರು ಹಾಕಬಾರ್ದು. ಈಗ ಹಸಿಮೆಣಸಿನ್ಕಾಯಿ ಪೇಸ್ಟು ಆಗಬೇಕು. ಈಗ ಆಗಿದೆ ಇದು. ಇದಕ್ಕೆ ಮಿಕ್ಕ ಕಡಲೆಬೇಳೆನ ಹಾಕ್ಕೊಂಡು ಸ್ವಲ್ಪ ತರ್ತರಿಯಾಗಿ ರುಬ್ಕೋಬೇಕು. ಯಾವುದೇ ಕಾರಣದಿಂದಲೂ ನೀರನ್ನು ಹಾಕಬಾರ್ದು. ಈಗ ಕಡಲೆಬೇಳೆ ಹಾಕ್ಕೊಂಡು ರುಬ್ಕೊಳ್ಳೋಣ. ಅಲ್ಲೊಂದು ಇಲ್ಲೊಂದು ಬೇಳೆ ಇದ್ದರೆ ಪರವಾಗಿಲ್ಲ. ಈ ರೀತಿಯಾಗಿ ಒಣಕಲಾಗಿ ಮಿಕ್ಸ್ಚರು ಇರಬೇಕು. ಈಗ ನೆಂದಿರೋ ಸಬ್ಬಕ್ಕಿನ ಪಾತ್ರೆಗೆ ಹಾಕ್ಕೊಂಡು ಚೆನ್ನಾಗಿ ಕೈಯಲ್ಲಿ ಮ್ಯಾಶ್ ಮಾಡ್ಕೊಳ್ಳೋಣ. ನಾನು ಮೊದಲೇ ಹೇಳಿದಾಗೆ ಸಬ್ಬಕ್ಕಿ ಚೆನ್ನಾಗಿ ನೆಂದಿರಬೇಕು, ಇಲ್ಲ ಅಂತಂದರೆ ಹಲ್ಲಿಗೆ ಕಚ್ಚತ್ತೆ. ಈಗ ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಈಗಾಗಲೇ ರುಬ್ಕೊಂಡಿರೋ ಒಂದು ಕಡಲೆಬೇಳೆನ ಹಾಕ್ಕೊಂಡು ಪುದೀನ ಹಾಕ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ ಹಾಕ್ಕೋತಾ ಇದ್ದೀನಿ, ಜೊತೆಗೆ ಕರಿಬೇವಿನ ಸೊಪ್ಪು, ಉಪ್ಪು ಮತ್ತು ಹಿಂಗನ್ನು ಹಾಕ್ಕೋಬೇಕು. ನಿಮಗೆ ಬೇಕಾದರೆ ಕಾಯಿ ಚೂರು ಕೂಡ ಹಾಕ್ಕೋಬೋದು, ಅಥವಾ ಸಬ್ಸಿಗೆ ಸೊಪ್ಪು ಬೇಕಾದರೆ ಹಾಕ್ಕೋಬೋದು. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಶ್ರಣ ಆದಷ್ಟು ಒಣಕಲಾಗಿ ಇರಬೇಕು. ನೀರು ಒಂಚೂರು ಹಾಕಬಾರ್ದು.
ನಿಮಗೆ ಅಕಸ್ಮಾತಾಗಿ ನೀರಿನಂಶ ಇದೆ ಅಂತ ಅನಿಸಿದ್ರೆ 1 ಸ್ಪೂನ್ನಷ್ಟು ಅಕ್ಕಿ ಹಿಟ್ಟನ್ನು ಬೇಕಾದರೆ ಹಾಕ್ಕೋಬೋದು. ಈಗ ಒಂದು ಸಲ ನೋಡ್ಕೊಂಬಿಡೋಣ, ಸರಾಗವಾಗಿ ಉಂಡೆ ಕಟ್ಟಕ್ಕೆ ಬರುತ್ತಾ ಅಂತ ನೋಡಿಕೊಂಡು ಈ ಥರ ನಿಮಗೆ ಯಾವ ಸೈಜಿನ ಆಂಬೋಡೆ ಅಥವಾ ಬೋಂಡ ಬೇಕೋ ಅಷ್ಟು ತಗೊಂಡು ಈ ಥರ ಅಂಗೈ ಮೇಲೆ ಅದನ್ನು ಸಮತಟ್ಟಾಗಿ ಮಾಡಿಕೊಂಡು ಈಗಾಗಲೇ ಎಣ್ಣೆ ಕಾಯಕ್ಕೆ ಇಟ್ಟಿದ್ದು ಅದರಲ್ಲಿ ಕರಿಬೇಕು. ಈಗ ಒಂದು ಸಲಕ್ಕೆ ಸುಮಾರು ಒಂದು 5ರಿಂದ 6 ಹಾಕ್ಕೋಬೋದು. ನಿಧಾನಕ್ಕೆ ಮೀಡಿಯಮ್ ಉರಿನಲ್ಲಿ ಅದನ್ನು ಕರಿಬೇಕು. ಹೊರಗಡೆ ಕ್ರಿಸ್ಪಾಗಿ ಒಳಗಡೆ ಸಾಫ್ಟಾಗಿ ಆಗುತ್ತೆ. ಸಬ್ಬಕ್ಕಿ ಹಾಕಿರೋದ್ರಿಂದ ತುಂಬ ಲೈಟಾಗಿ ಇರುತ್ತೆ, ಅದು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಮಾಡಿ ನೋಡಿ. ಈಗ ಇದೇ ಮಿಶ್ರಣದಿಂದ ನಿಮಗೆ ಈ ಶೇಪ್ ಬೇಡ ಅಂತಂದರೆ ಈ ಗುಂಡನೆಯ ಆಕಾರ ಮಾಡಿಕೊಂಡು ಕರಿಬೋದು. ಆದಷ್ಟು ನೀವು ಗುಂಡನೆಯ ಆಕಾರ ಮಾಡಬೇಕಾದ್ರೆ ತುಂಬ ಹಗುರವಾಗಿ ಹಿಟ್ಟನ್ನು ತಗೊಂಡು ಮಾಡ್ಕೋಬೇಕಾಗತ್ತೆ. ಒತ್ತಿ ಒತ್ತಿ ಮಾಡ್ಕೊಳ್ಳೋದು ಬೇಡ. ಕೈಯಲ್ಲಿ ಹಗುರವಾಗಿ ತಗೊಂಡು ಈ ಥರ ಗುಂಡನೆಯ ಆಕಾರ ಕೊಟ್ಟು ಎಣ್ಣೆಯಲ್ಲಿ ಕರಿಯೋ ಅಂಥದ್ದು. ಒಳಗಡೆ ಆವಾಗ ಟೊಳ್ಳಾಗಿ ಇರುತ್ತೆ, ತುಂಬ ಕ್ರಿಸ್ಪಾಗಿ ಬರುತ್ತೆ, ಲೈಟಾಗಿ ಇರುತ್ತೆ. ಈಗ ಎಲ್ಲ ಕಡೆ ಚೆನ್ನಾಗಿ ಬೆಂದಿದೆ ಮತ್ತು ಕಲರ್ ಕೂಡ ಚೇಂಜ್ ಆಗಿದೆ ಅಂತಾದರೆ ತೆಕ್ಕೊಂಬಿಡೋಣ. ಯಾವ ರೀತಿ ಬೇಕಾದರೂ ನೀವು ಮಾಡ್ಕೋಬೋದು. ತುಂಬ ಲೈಟಾಗಿ ಕ್ರಿಸ್ಪಾಗಿ ಇರೋ ಅಂಥದ್ದು ಒಂದು ಸಲ ಮಾಡಿ ನೋಡಿ. ಈ ಹಬ್ಬಕ್ಕೆ ವಿಶೇಷವಾಗಿ ಇರುವಂಥ ಈ ಒಂದು ಆಂಬೋಡೆ ಜೊತೆಗೆ ರವೆ ಬೋಂಡ ಒಳ್ಳೆ ಕಾಂಬಿನೇಷನ್ನು ಹಬ್ಬದೂಟಕ್ಕೆ. ನಿಮಗೆ ರೆಸಿಪಿಗಳು ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.